ನಾನು ಚಿಕ್ಕವಳಾಗಿದ್ದಾಗ ಅನ್ನಮಯ್ಯ ಅನ್ನೋ ಒಂದು ತೆಲುಗು ಸಿನಿಮಾ ರಿಲೀಸ್ ಆಗಿತ್ತು. ಸುಮಾರು 600 ವರ್ಷಗಳ ಹಿಂದೆ ಬದುಕಿದ್ದ ತಾಳಪಾಕ ಅನ್ನಮಾಚಾರ್ಯ ಅನ್ನೋ ಒಬ್ಬ ಸಾಧುವಿನ ಕತೆ. ನಾನು ನಮ್ಮ ತಾತ ಆ ಸಿನಿಮಾ ಟಿವಿನಲ್ಲಿ ಬರುವಾಗಲೆಲ್ಲ ನೋಡ್ತಿದ್ವಿ. ಒಂದು ಸೀನ್ನಲ್ಲಿ ಅನ್ನಮಾಚಾರ್ಯನ ಶಿಷ್ಯ ಒಬ್ಬ ತನ್ನ ಗುರು ಬರೆದಿರೋ ಒಂದು ಕೀರ್ತನೆ ಹಾಡ್ತಾನೆ. నానాటే బ్రతుకు నాటకము ಈ ಹಾಡು ಬರುವಾಗಲೆಲ್ಲ ನಮ್ಮ ತಾತನ ಕಣ್ಣಲ್ಲಿ ನೀರು. ನಾನು ಸಿನಿಮಾ ಬಿಟ್ಟು ಬರೀ ತಾತನ್ನೇ ನೋಡ್ತಿದ್ದೆ. ಒಂದಿನ ನಾನು ನಮ್ಮ ತಂದೆ ಹತ್ರ ಹೋಗಿ ಆ ಹಾಡಿನ ಅರ್ಥ ಕೇಳಿದಾಗ ಅವ್ರು ಹೇಳಿದ್ರು, ಹುಟ್ಟುವುದು ನಿಜ, ಸಾಯುವುದು ನಿಜ, ಇದರ ನಡುವೆ ನಿನ್ನ ಕೆಲಸವು ಬರೀ ನಾಟಕ, ಬರೀ ನಾಟಕ. ಆವಾಗ ನನಗೆ 14 ವರ್ಷ. ನನ್ನ ಯೋಚನೆಗಳೇ ಬದಲಾಗೋದು. ಎಲ್ಲವೂ ಬರೀ ನಾಟಕ, ಸೂತ್ರಧಾರ ಎಲ್ಲ ನೋಡ್ಕೋತಾನೆ ಅನ್ನೋ ಅರಿವಲ್ಲಿ ಎಕ್ಸ್ಕ್ಯೂಸ್ ಮೀ, ಅದೇನೋ ಒಂದು ಸ್ವಾತಂತ್ರ್ಯ ಕಂಡೆ. ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಕೊಡ್ತೀರಾ? 4 ವಾರಗಳ ಹಿಂದೆ ಸಾವು ಬದುಕಿನ ನಡುವೆ ಮಲಗಿದ ನನ್ನ ಗಂಡನ ಕೈ ಹಿಡ್ಕೊಂಡು ಕೂತಿದ್ದಾಗ ನನ್ನ ನೆನಪಿಗೆ ಬಂದಿದ್ದು ಅದೇ ಹಾಡು. ಹುಟ್ಟುವುದು ನಿಜ, ಸಾಯುವುದು ನಿಜ, ಇದರ ನಡುವೆ ನಿನ್ನ ಕೆಲಸವು ಬರೀ ನಾಟಕ. ಅವಳು ಸತ್ತಂತೂ ಇಲ್ಲ, ಬದುಕೇ ಇರುವಳು. ನಾ ಅವಳ ನೆನೆವ ಹಾಗೆ ಅವಳು ನನ್ನ ನೆನೆಯಳು, ನನ್ನ ಸಂಪೂರ್ಣ ಮರತೇ ಬಿಟ್ಟಿಹಳು. ನೋಡಿದರೂ ನೋಡದ ಹಾಗೆ ನಡೆವಳು, ನಾ ಉಸಿರಿದ ಗಾಳಿಯ ಉಸಿರಾಡಳು ಎಂಬಂತೆ ಮುಚ್ಚುವಳು ಮೂಗ. ಯಾಕೋ ಇವೆಲ್ಲ ನನ್ನ ಹಣೆ ಬರಹ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು. ಹೇ ಅಲ್ಲಿ ಇವನು ರೆಡಿ ಟರ್ನ್. ಓಕೆ. ರೆಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು, ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೆ, ಚಿಗುರಿಗೆ. ಕ್ಲಾಸಲ್ಲಿ ನೀನು ಮಾಡ್ತಾ ಇದ್ದಿದ್ದ ಪಾಠ ಕೇಳಿಸ್ಕೊಂಡೆ. ನಿನ್ನ ವಾಯ್ಸ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೀನು ಈ ಟಿ ವಿ ಶೋಸ್ನಲ್ಲಿ ಯಾಕೆ ಟ್ರೈ ಮಾಡಬಾರ್ದು? ಥ್ಯಾಂಕ್ ಯು. ಆದರೆ ಅದು ಸರಿ, ನೀನು ಜೀವನಕ್ಕೆ ಏನು ಮಾಡ್ಕೊಂಡಿದ್ಯಾ? ವಾಟ್ ಡ್ಯೂಡ್? ಇವಾಗ ಸುಮ್ಮನೆ. ಸರ್, ಜೀವನಕ್ಕೆ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಜಾಬ್ ಸರ್. ಈ ಅರ್ಬಲ್ ಪ್ರಾಡಕ್ಟ್ಸು ಈ ಥರದ್ದೆಲ್ಲ ಸೇಲ್ ಮಾಡ್ತೀವಿ. ಥ್ಯಾಂಕ್ ಯು. ಅದೇ ಮಾರ್ಕೆಟಿಂಗ್ ಅಂದರೆ ರಿಸ್ಕ್ ಇದ್ದೇ ಇರುತ್ತಲ್ಲ ಸರ್. ಹೌದು. ನಾನು ಕೂಡ ಮುಂಚೆ ಮಾರ್ಕೆಟಿಂಗಲ್ಲೇ ಇದ್ದೆ. ಹೌದಾ ಸರ್? ನೈಸ್. ಮನೆಯವ್ರಿಗೆಲ್ಲ ಇಷ್ಟ ಆಗಲಿಲ್ಲ, ಹಾಗಾಗಿ
ಆಮೇಲೆ ನಾನು ಟೀಚಿಂಗ್ ಬಂದುಬಿಟ್ಟೆ. 2 ಕಾಫಿ ಕೊಡಿ. ಈ ಟೀಚಿಂಗೂ ಒಂಥರ ಮಾರ್ಕೆಟಿಂಗ್ ಇದ್ದ ಹಾಗೆ. ಟೀಚಿಂಗ್ ಇಸ್ ದ ಮೋಸ್ಟ್ ನೋಬಲ್ ಪ್ರೊಫೆಷನ್ ಅಂತ ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ. ಆದರೆ ನಾನು ಇಂಜಿನಿಯರಿಂಗ್ ಕೆಲಸ ಬಿಟ್ಟು ನರ್ಸರಿ ಟೀಚರ್ ಆದಾಗ ಅವ್ರಿಗೆ ಇಷ್ಟನೇ ಆಗಲಿಲ್ಲ. ಲೇಟ್ ಆಯ್ತು. ನನ್ನ ಹೆಸರು ಅಖಿಲ, ಇವನು ನನ್ನ ಗಂಡ ಪ್ರಮೋದ್. ನಮ್ಮಿಬ್ರಿಗೆ ಮದುವೆ ಆಗಿ 3 ವರ್ಷ ಆಗಿದ್ರು ಇನ್ನೂ ಮಕ್ಳು ಯಾಕಾಗಿಲ್ಲ ಅನ್ನೋದೇ ನಮ್ಮ ಫ್ಯಾಮ್ಲಿಗಳಲ್ಲಿ ಸದ್ಯಕ್ಕೆ ಹಾಟ್ ಟಾಪಿಕ್. ಮಕ್ಕಳು ಯಾರು ದೊಡ್ಡ ಮನೆ ಮಾಡ್ತಾರೆ ನೋಡೋಣ. ಮಾಡಿ ಮಾಡಿ ಮಾಡಿ. ಏನದು? ಹಾಂ ಅಪ್ಪ, ಹಾಸ್ಪಿಟ್ಲ್ ಹೋಗ್ತಾ ಇದ್ದೀನಿ, ಬಂದಮೇಲೆ ಮಾತಾಡ್ತೀನಿ. ಓಕೆ. ಮಕ್ಕಳು, ಸಂಸಾರ, ಈ ಎಲ್ಲ ಚಿಂತೆ ಇಲ್ಲದೇ ಇದ್ದಾಗ್ಲಿಂದಲೂ ನಂದೇ ಆದ ಒಂದು ಕನಸಿದೆ. ಕತೆಗಾರ್ತಿ ಆಗಬೇಕು ಅನ್ನೋದು. ಅದು ಕೊಡಿ. ಅ ನಾವೆಲಿಸ್ಟ್. ಬರೀ ಆಸೆಗಳಷ್ಟೇ. ಇದುವರೆಗೂ ಶುರು ಮಾಡಿರೋ ಒಂದು ಕತೆ ಕಾದಂಬರಿನೂ ಮುಗಿಸಿಲ್ಲ. ಕನ್ಸು ಕಾಣೋಕ್ಕೂ ಒಂದು ಅರ್ಹತೆ ಇರಬೇಕು ಅಲ್ವಾ? ನನ್ನ ಮೇಲೆ ನನಗೆ ಬಹಳ ಆಳದಲ್ಲಿ ತುಂಬ ಕೋಪ ಇದೆ. ಅ ಲಾಟ್ ಆಫ್ ಫ್ರಸ್ಟ್ರೇಷನ್ಸ್. ಯಾಕಿಷ್ಟು ಲೇಟು? ಟ್ರಾಫಿಕ್ ಇತ್ತು. ನೀವು ಅಂದ್ಕೊಂಡ ಹಾಗೆ ಆಕೆ ರಿಪೋರ್ಟ್ಸಲ್ಲಿ ಸಮಸ್ಯೆಗಳೇನೂ ಇಲ್ಲ. ಆದರೂ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಮೊದಲು ನೀವು ಒಂದು ಸತಿ ಚೆಕ್ ಮಾಡಿಸ್ಬಿಡಿ. ಅರೆ, ಅದರಲ್ಲಿ ಗಾಬರಿ ಆಗೋದೇನಿದೆ? ಎಲ್ಲಿವರೆಗೂ ಬಂತು ನಿನ್ನ ನೋವೆಲ್ಲು? ಐಮ್ ಸ್ಟಕ್. ಆವಾಗಲೇ ನಾನು ತುಂಬ ಚೈಲ್ಡಿಶ್ ಆಗಿ ಆಡಿದೆ. ಐ ಆಮ್ ಸಾರಿ. ಇವಾಗ ಹೋಗಿ ಜಿಲೇಬಿ ತಿಂದ್ಕೊಂಬರೋಣ? ನಮ್ಮಿಬ್ರಿಗೂ ಮದುವೆ ಆಗಿ 3 ವರ್ಷ ಆಗಿದ್ರು ಇನ್ನೂ ಒಂದು ದೊಡ್ಡ ಜಗಳನೂ ಆಗಿಲ್ಲ. ಅವನಿಗೆ ಯಾವುದೇ ವಿಷಯದ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಕೆಲವು ಸತಿ ಮದುವೆ ಮಾಡ್ಕೊಂಡು ಕರೆಕ್ಟ್ ಡಿಸಿಷನ್ ತಗೊಂಡ ಅನ್ನೋ ಡೌಟ್ಸ್ ಬರುತ್ತೆ. ಈ ವಿಷಯ ನಮ್ಮ ಅಪ್ಪಂಗೆ ಹೇಳ್ದಾಗೆಲ್ಲ ಅವರು ಹುಚ್ಚಿ, ಒಂದು ಮಗು ಆದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ.
ಹೌದಾ? ನನಗೆ ಗೊತ್ತಿರಲಿಲ್ಲ. ಹಾಫ್ ಆನ್ ಅವರ್ ಆಗತ್ತಾ? ಸರಿ. ತಗೋ. ಬೇಡ ಬೇಡ. ಹೊರಗೆ ಹೋಗ್ತಾ ಇದೆಯಾ? ಅಸೈನ್ಮೆಂಟ್ ಇದೆ, ಅದಕ್ಕೆ ಹೋಗ್ತಾ ಇದೀನಿ ಫ್ರೆಂಡ್ ಮನೆಗೆ. You know your father doesn't like you to go out at this time. ಪೆಟ್ರೋಲಿಗೆ ದುಡ್ಡು ಬೇಕಿತ್ತು. ಹೇಳಿದ ಮಾತು ಕೇಳಲ್ಲ ನೀನು. ಲೇಟ್ ಮಾಡಬೇಡ, ಬೇಗ ಬಾ. ಎಲ್ಲಿಗೆ ಹೋಗ್ತಿದ್ಯಾ? ತಲೆ ಮಾಂಸ ತಂದ್ರು, ಬೇಕಾಯ್ತಲ್ಲ ಹಸಿ ಮಾಂಸ. ಮಲಗಿದ್ದಕ್ಕೆ ಹುಟ್ಟಿದ ಮಗ, ನೆಲೆಯಿದ್ರೂ ಇಲ್ಲದ ಮಗ, ಏನಾದ್ರೆ ಏನು ನಮಗೆ.
शुभम नवमं बालचंद्रम चतुर्शुभम तु विनायक सप्तमं विघ्नराजेन धूम्रवर्णं तथास्तु नवमं बालचंद्रम चतुर्शुभम तु विनायक एकादशं गणपति द्वादशं तु ए पुट्टी बारे ಕಾಫಿ ಕುಡ್ಕೊಂಡು ಹೋಗೋ ಅದೇನಷ್ಟೊಂದು ತಿನ್ನಿಸ್ತೀರಾ ನೀವು ಹೆಂಗ್ ಎಳ್ಕೊಂಡ್ ಬರ್ತಾನ್ ಗೊತ್ತಾ? ಪುಟ್ಟಿ ನಿನ್ ಕಾಫಿ ಒಳಗಡೆ ಇದೆ ತಗೊಂಬಾ ಅದೇನ್ ಇಷ್ಟೊಂದು ಖುಷಿಯಾಗಿದ್ದೀರಾ ನೀ ತಗೊಂಬಾ ಆಮೇಲೆ ಹೇಳ್ತೀನಿ ಇಷ್ಟೊಂದು ಕಾಫಿ ಕುಡಿಯೋದು ಒಳ್ಳೇದಲ್ಲ ಎಸಿಡಿಟಿ ಆಗುತ್ತೆ ಅಷ್ಟೇ ಏನಿವತ್ತು ಅಜ್ಜಿ ಫುಲ್ ಸ್ಮೈಲಿಂಗು? ಪುಟ್ಟಿ ನಾವು ಅಮರ್ನಾಥ್ ಯಾತ್ರೆಗೆ ಹೋಗ್ತಾ ಇದ್ದೀವಿ ಹಾ, ಅಮರ್ನಾಥ್ಗೆ. ವಾವ್. ಇನ್ನು ಕನ್ಫರ್ಮ್ ಆಗಿಲ್ಲಮ್ಮ. ಅಯ್ಯೋ ನೀನೇ ತಾನೇ ಹೋಗಿ ಎಲ್ಲ ಮಾತಾಡ್ಕೊಂಡ್ ಬಂದಿದ್ದಾರೆ. ನೋಡಮ್ಮ, ಸೀಟ್ ಬ್ಲಾಕ್ ಮಾಡಿದೀವಿ, ಪೇಮೆಂಟೇ ಮಾಡ್ಲಾ, ಸುಮ್ಮನೆ ಎಕ್ಸೈಟ್ ಆಗ್ತಾರೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ಲ ಅರೇಂಜ್ ಮಾಡಿದ್ದಾರೆ, ಮಾತಾಡುದಷ್ಟೇ. ಬಜಾರ್ಗೆ ಹೋಗಿ ಬರೋಣವಾ? ಶಾಪಿಂಗ್ ಮಾಡಬೇಕಿತ್ತು ನಂಗೆ ಸ್ವಲ್ಪ. ಪದ್ಮಗೂ ಫೋನ್ ಮಾಡು. ಹಾಯ್, ಅಂತೂ ಬಂದಿಯಲ್ಲ, ನಡಿ. ಅದ್ರಲ್ಲಿ ಪಿಂಕ್ ತೋರ್ಸಿದ್ರಲ್ಲ, ಅದ್ರಲ್ಲಿ ಕಲರ್ಸ್ ಇದೆಯಾ? ಅದು ಪ್ಯಾಟರ್ನ್ ಇರೋದೇ ಹಾಗೆ. ಹೇ, ಇದು ನೋಡು, ಚೆನ್ನಾಗಿದೆ ಅಲ್ಲ? ಬರುತ್ತೆ ಕೊಡಿ. ಆಗಿಂದ ಕೊಡಲ್ಲ ಅಂತ ಇದ್ದೀರಾ? ಕೊಡಿ ಆಂಟಿ, ಬರುತ್ತೆ. ಅಷ್ಟು ದೂರದಿಂದ ಬಂದಿದ್ದೀವಿ. ಹಲೋ, ಯಾರು? ಹಾಂ ಹಾಂ, ಏನ್ರಿ ಮಾಡ್ತಿದ್ದೀರಾ? 300 ರೂಪಾಯಿ ಅಂತ ಕಣೆ. ಪ್ಲೀಸ್ ಆಂಟಿ, 200 ಕೊಡಿ. ಅದು ಚೀಪ್ ಆಯ್ತು, ಅಷ್ಟು ಕೊಟ್ಟರು. ಹಲೋ ಅಣ್ಣ, ಅಣ್ಣ ಒಂದು ನಿಮಿಷ ಒಳಗಿದ್ದಾರೆ, 1 ನಿಮಿಷ. ಅಣ್ಣ ಫೋನ್. ಯಾರು? ಶ್ರೀಮಾನ್. ಹಲೋ, ಹೇಳು. ಹಾಂ, ಓಕೆ, ಮುಂದಿನ ವಾರ ಕಳಿಸ್ತೀನಿ ಹುಡುಗ್ರನ್ನ. ಹಲೋ, ಬರ್ತಾ ಇದೀನಿ, ಇನ್ನೊಂದು 10 ನಿಮಿಷದಲ್ಲಿ ಅಂದಿರ್ತೀನಿ. ಬಾಯ್.
ನಿಮಿಷ. ಹ್ಞೂ ಬನ್ನಿ. ಆಯ್ತಯ್ಯ ಭಾಸ್ಕರ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ? ಹಲೋ ಡಾಕ್ಟರ್. ಅಖಿಲ, ನಿನ್ನೆ ನಿಮ್ಮ ರಿಸಲ್ಟ್ಸ್ ಎಲ್ಲ ಬಂತು. ಇಲ್ಲಿ ನೋಡಿ, ಎವ್ರಿಥಿಂಗ್ ಈಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹಾಪ, ಪ್ರಮೋದ್ ಏನಾದರೂ ಕಾಲ್ ಮಾಡಿದ್ರಾ? ಇಲ್ಲ ನಾನು ಹಾಸ್ಪಿಟ್ಲಲ್ಲೇ ಇದ್ದೇನೆ. ಹಾಂ, ರಿಪೋರ್ಟ್ಸ್ ಬಂತಪ್ಪ. ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ. ಓ, ನಿಮಿಷ. ಹಲೋ ಯಾರು? ಹೌದು, ನಾನೇ ಮಾತಾಡ್ತಿರೋದು. ಯಾವಾಗ? ನಾನು ಅದೇ ಹಾಸ್ಪಿಟ್ಲಲ್ಲಿದ್ದೀನಿ. ಇಲ್ಲ, ನಾನು ಅದೇ ಹಾಸ್ಪಿಟ್ಲಲ್ಲಿದ್ದೀನಿ. ಬಂದೆ. ಪ್ರಾಣಕ್ಕೇನು ಭಯ ಇಲ್ಲ, ಆದರೆ ಅವ್ರನ್ನ ಕರ್ಕೊಂಬಂದಾಗ ಅವ್ರ ಕಂಡೀಷನ್ ಭಾಳ ಕ್ರಿಟಿಕಲ್ ಆಗಿತ್ತು. ಡಾಕ್ಟರ್ಸ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ. ಡೋಂಟ್ ವರಿ, ಸ್ವಲ್ಪ ವೆಯ್ಟ್ ಮಾಡಿ. ಏನು ಹೇಳೋದು ಬಿಗ್ರೆ, ಎಲ್ಲ ಗ್ರಾಚಾರ. ಇವ್ರಿಗೆ ಆಕ್ಸಿಡೆಂಟ್ ಮಾಡಿದ್ರಲ್ಲ, ಆತ ಸ್ಪಾಟ್ ಔಟ್. ಇವ್ರಿಗೂ ತುಂಬಾ ಪೆಟ್ಟು ಬಿದ್ದಿದೆ, ಆದ್ರೆ ಡಾಕ್ಟ್ರು ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಈಗ ಐಸಿಯುಲ್ ಇದ್ದಾರೆ. ನೀವು ತಕ್ಷಣ ಹೊರಟು ಬಂದ್ರೆ ಒಳ್ಳೇದು. ಹಾ, ಸರಿ. ಹೇಳಿ ಮೇಡಮ್. ಹಾಯ್. ಟ್ರಯಲ್ ರೂಮ್ ಎಲ್ಲಿದೆ? ಅಲ್ಲಿದೆ. ಓ, ಇದು 3 ತಗೊಂಡು ಹೋಗ್ತೀನಿ. ಇದ್ಯಾವುದೂ ಬೇಡ, ನೆಕ್ಸ್ಟ್ ಟೈಮ್ ಬರ್ತೀನಿ. ಓಕೆ. ಮೇಡಮ್, ಸರ್ ಬಟ್ಟೆ ತಗೊಂಡೋಗ್ತಿದ್ದಾರೆ. ವಿದ್ಯಾ, ಬನ್ನಿ ವಿದ್ಯಾ, ಬನ್ನಿ ವಿದ್ಯಾ. ಇಲ್ಲೇ ಲೆಫ್ಟ್. ಗೊತ್ತು, ನಮ್ಮನೆ ಇಲ್ಲೇ ಪಕ್ಕದ ರೋಡಲ್ಲೇ ಇರೋದು. ಓ, ನಿಮ್ಮನ್ನು ನಾನು ತುಂಬ ಸಲ ನೋಡಿದ್ದೀನಿ. ನಿಮ್ಮ ಹತ್ರ ನಾಯಿ ಇದೆ ಅಲ್ಲ,
ವೆರಿ ಕ್ಯೂಟ್ ಡಾಗ್. ಅದು ಆ್ಯಕ್ಚುಲಿ ಅಲ್ಲಿ ಥ್ಯಾಂಕ್ ಯು. ಬಾಯ್ ಯಾ ಬಾಯ್. ಬಾಯ್. ಯಾ ಬಾಯ್. ದೇಹವೆಂಬ ಬಾಂಬೆಯಲಲ್ಲಿ ಹಾರುತ್ತಿತ್ತು ಹಾರಾಡುತ್ತಿತ್ತು ಮನವೆಂಬ ಚಂಚಲಿ. ಅಮರಪುರಿಯಂತಿರುವ ನೀರೆಯನ್ನು ಕಂಡು ಹಾರುತ್ತಿತ್ತು ಹಾರಾಡುತ್ತಿತ್ತು. ಒಂದು ನಿಮಿಷ ಬಂದೆ. ಬೇಗ ಬಾ ಅಂತ ಹೇಳಿದ್ದೆ ತಾನೆ. ವೈ ಆರ್ ಯು ಲೇಟ್? ಐ ಆಮ್ ಆನ್ ಟೈಮ್. ಅವಾಗ್ಲಿಂದ ನಿಮ್ಮ ಅಪ್ಪ ಹುಡುಕ್ತಿದ್ದಾರೆ. ದ್ಯಾಟ್ಸ್ ಓಕೆ. ತುಂಬ ಏನು ಟೈಮ್ ಆಗಿಲ್ಲ. ಇಟ್ಸ್ ಓಕೆ. ಯು ಆರ್ ಆಲ್ವೇಸ್ ಕಾಸಿಂಗ್ ಅಸ್ ಎಂಬಾರಸ್ಮೆಂಟ್. ಮಗನೇ ಇಲ್ಲಿದ್ಯಾ ನೀನು? ಹಲೋ ಆಂಟಿ. ಹಲೋ. ಹೌ ಆರ್ ಯು? ಗುಡ್. ಎಲ್ಲಿ ಅಂಕಲ್ ಎಲ್ಲೋ ಕಾಣಿಸ್ತಿಲ್ಲ? ಇಲ್ಲೇ ಫ್ರೆಂಡ್ಸ್ ಜೊತೆಲಿದ್ದಾರೆ. ಸರಿ ಸರಿ. ಯು ಲುಕ್ ಗ್ರೇಟ್ ಇನ್ ದಿಸ್ ಸಾರಿ. ಥ್ಯಾಂಕ್ ಯು. ಆಂಟಿ ಒಂದು 5 ನಿಮಿಷ ರಘುನ್ ಕರ್ಕೊಂಡು ಹೋಗ್ಲಾ? ಎಲ್ಲಿಗೆ? ಏನಿಲ್ಲ, ತುಂಬ ದಿವಸ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿದ್ದೀವಿ. ಒಂದು ಸ್ವಲ್ಪ ಸರಿ, ಇಷ್ಟ. ಜಸ್ಟ್ ಬಿ ಅರೌಂಡ್. ಏನೋ ನಿಮ್ಮಮ್ಮ ಇಷ್ಟು ಟೆಂಪ್ಟಿಂಗ್ ಆಗಿದ್ದಾರೆ. ತಿಗ ಮುಚ್ಕೊಂಡು ನಡೆಯಲ್ಲ ಉಡಕ್ಕೆ ಬಾಲ್. ನಿಮ್ಮಪ್ಪನೂ ಸರಿಯಾಗಿದ್ದಾನೆ, ಯಾರನ್ನು ಕರೆದಿಲ್ಲ ಇಲ್ಲಿ ನಿಮ್ಮಮ್ಮನ ಬಿಟ್ಟು. ನೀನು ಹಾಗೆ ಇದೆಯಾ? ಗೋವಾ ಟ್ರಿಪ್ಪಿಗೆ ಬರ್ತೀನಿ ಅಂದೆ, ಕೈ ಕೊಟ್ಟೆ. ನಾನು ಒಬ್ಬೊಬ್ಬನೇ ಹೋಗಿ ಮಾಡ್ಬಿಟ್ಟು ಬಂದೆ. ಅದಕ್ಕೆ ನೋಡು ಒಳ್ಳೆ ಏಡ್ಸ್ ಪೇಷಂಟ್ ಥರ ಕಾಣ್ತಿದ್ಯಾ. ಮೊದಲೋಗಿ ಟೆಸ್ಟ್ ಮಾಡಿಸ್ಕೊ. ಏನೇ ಹೇಳೋ, ನೀನು ಬರಬೇಕಿತ್ಲೆ. ಏನೋ ಬಿಡಮ್ಮ, ಫುಲ್ಲು ಡಲ್ ಆಗ್ಬಿಟ್ಟಿದ್ಯಾ ನೀನು. ಬಾ, ನಿಂಗೆ ಚೇರ್ ಅಪ್ ಮಾಡೋಕ್ಕೊಂದು ಸರ್ಪ್ರೈಸ್ ಇದೆ. ಇನ್ಫ್ಯಾಕ್ಟ್ ನಿನ್ನ ಬುರ್ಡೆ ಚೂರಾಗೋಂಥ ಸರ್ಪ್ರೈಸ್ ಇದೆ. ನನ್ನ ಬುರ್ಡೆನಾ? ಅದೇನಪ್ಪ ಅದು? ನೀ ಬಾ, ನಾನು ಹೇಳ್ತೀನಿ. ಇರೋ ಇಲ್ಲೇ. ಏಯ್ ಮಧು, ಬರೋ. ಬನ್ರೋ ಹೋಣ. ಬಾಪ. ಏ ಇಲ್ಲ ಕಣೆ, ನಾನೇನು ಮಾಡೇ ಇಲ್ಲ. ಇರು 1 ನಿಮಿಷ. ಕೇಳಿಸ್ತಿದ್ಯಾ ನಿನ್ಗೆ? ರಘು, ಏನ ನಿನ್ನ ಅಕ್ಕನ್? ಬಾರೋ, ವಿ ಗಾಟ್ ಸಮ್ ಗುಡ್ ಸ್ಟಾಫ್. ಯು ವಾಂಟ್ ಟು ಟ್ರೈ? ಏನು ಬೇಕಿಲ್ಲ, ನೀವೇ ಮಾಡ್ಕೊಳ್ಳಿ ಬಡ್ಡಿ ಮಕ್ಕಳ. ತಗೋ ಅಲ್ಲಿ. ಏಯ್ ಮಗ, ಸ್ನಿಫ್ ಇಟ್ ಮ್ಯಾನ್. ಕಮ್ ಆನ್ ಮ್ಯಾನ್.
Hey, come on. Sniff it, man. Tago. ನಾನು ಗೋಡೆ ಹಿಡ್ಕೊಂಡು ನಡಿಬೇಕಾ ನನ್ನ ಸಾಮಾನು ಹಿಡ್ಕೊಂಡು ನಡೀತಿದ್ದೆ ನೀನು ನನ್ನ ಮಕ್ಕಳ ಯಾವುದೋ ಚಿಲ್ಲರೆ ಮಾಲ್ ತಂದಿಯಾನ Enjoy the trip, bro. ಮಲಗಿದ್ದಕ್ಕೆ ಹುಟ್ಟಿದ ಮಗ. ಬರ್ತೀನಿ ಅಂತೆಲ್ಲ ಹೇಳಿದ್ರು, ಆಮೇಲೆ ಹುಷಾರಿಲ್ಲ ಅಂತ ಕಾಲ್ ಮಾಡಿದ್ರು. ನೋಡಿದ್ರೆ ಅವನ್ನ ಹೋಗಿ ಮೀಟ್ ಮಾಡಿದಾಳಂತೆ. ಅದೇ ಕಣೆ ನನಗೆ ಆ ರಾಜೇಶ್ ಹೇಳ್ದ. ಮತ್ತೆ ಇನ್ನೇನೆ ಸಮಾಚಾರ? ಸರಿ ಬಿಡು, ಇವಾಗ ಸಿಗ್ತಾಳಲ್ವ ನಾಡಿದ್ದು, ಅವಾಗ ಮಾತಾಡೋಣ. ಹ್ಞೂ ಸರಿ ಕಣೆ, ಇವಾಗ ನಾನು ಒಳಗೆ ಹೋಗಬೇಕು. ಮಾತಾಡೋಣ ನಾಳೆ, ಓಕೆನಾ? ಬಾಯ್. ಎಕ್ಸ್ಕ್ಯೂಸ್ ಮೀ, ಹಾಂ, ನೀವು ಶೆಟ್ಟಿ ಅಂಕಲ್ ಮಗಳಲ್ವಾ? ಹ್ಞೂ ಹೌದು. ಓ ಹಾಯ್, ನಾನು ರಘು ಅಂತ. ಓ ಹಾಯ್. ಹೇ ಹಾಯ್. ಏನು ಈ ಕಡೆ ವಾಕಿಂಗ್ ಹೊರಟ್ರಲ್ಲ? ಹೌದು. ಬನ್ನಿ, ನಾನು ಹೀಗೆ ಹೊರಟಿರೋದು. ಓಕೆ. ಮೊದಲ ಪ್ರೀತಿ ಬರೀ ಕನಸೇನು
ಹೃದಯಕ್ಕಿದು ಯಾಕೋ ಸೋಲು. ಒಲವಿಗೆ ಒಲವೇ ಒಗಟು ಸುಖವಿರದ ಬರಿ ಕನಸು ಬದುಕೆ ಕೊಬ್ಬರಡು ಬರಡು ಬರಡು ಬದುಕಿದು ಕತ್ತಲೆ ದಾರಿ ಬಂದಿದೆ ಬೆಳಕಲು ತೋರಿ ನೀಲಿರದ ಬಾಳು ಕಹಿಯು 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 ಬದುಕೆ ಒಲವು ಒಲವೇ ನೆನಪು ನೆನಪೇ ಉಸಿರು ಉಸಿರೇ ಉಳಿವು ಉಳಿವೆ ಕಹಿಯು ಏನ್ ಡ್ಯಾನ್ಸ್ ಅದು? ಸ್ವಲ್ಪ ಹಿಂಗೆಲ್ಲ ಮಾಡಕ್ ಕಲಿಯಕ್ಕಾಗಲ್ವಾ? ಲವ್, ನೀನ್ ಸುಮ್ನೆ ಬೇಡ್ದಿರೋ ವಿಚಾರಕ್ಕೆಲ್ಲ ಯಾಕೆ ತಲೆ ಕೆಸ್ಕೋತೀಯಾ? ಅವಳಿಗೇನು ಫೀಲ್ ಆಗ್ತಿದೆ ಅನ್ನೋದು ಗೊತ್ತಾಗಬೇಕು. ಮಗ, ಒಂದು ಕೆಲಸ ಮಾಡ, ಅವಳಿಗೊಂದು ಕಿಸ್ ಕೊಟ್ಬಿಡು. ಲವ್, ನಿಜವಾಗ್ಲೂ ಈ ಐಡಿಯಾ ಖಂಡಿತ ವರ್ಕೌಟ್ ಆಗುತ್ತೆ. ನಾನು ಬೇಜಾನ್ ಸರ್ತಿ ಟ್ರೈ ಮಾಡಿದ್ದೀನಿ. ಒಂದ್ಸಲ ನೀನು ಅವಳು ಕಿಸ್ ಕೊಟ್ಬಿಟ್ರೆ ಒಳ್ಳೆ ಪಕ್ಕಂತ ಬಂದ್ಬಿಡ್ತಾಳೆ. ಹೆಂಗೆ ನಮ್ಮ ಐಡಿಯಾ? ಖಂಡಿತ ವರ್ಕೌಟ್ ಆಗುತ್ತೆ. ಮರೆತು ಹಿಡಿದೆ ತಪ್ಪು ದಾರಿಯ, ಹೇಗೆ ಹೋಗಲಿ ಎತ್ತ ಹೋಗಲಿ ಎಂದು ಕಾಡುತ್ತಿದೆ ದೊಡ್ಡ ಪ್ರಶ್ನೆ. ಅವಳಾದರೂ ಇದ್ದಿದ್ದರೆ ದಾರಿಯೇ ಬೇರಾಗುತ್ತಿತ್ತು. ನನಗಂತೂ ಯೋಗವಿಲ್ಲ, ಅವಳು ಸತ್ತಂತೂ ಇಲ್ಲ. ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ಲ? ವಿದ್ಯಾ, ಏನ್ ಮಾಡ್ತಾ ಇದೀಯಾ? ಐ ಲವ್ ಯು ವಿದ್ಯಾ. ವಿದ್ಯಾ ಸಾರಿ. ವಿದ್ಯಾ 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 ಲವ್ ಯು, ಅರ್ಥ ಮಾಡ್ಕೊ. ವಿದ್ಯಾ ಪ್ಲೀಸ್. ವಿದ್ಯಾ ವಿದ್ಯಾ ಸಾರಿ. ಮೊನ್ನೆ ನೀನೊಂದು ಕತೆ ಹೇಳ್ತಿದ್ಯಲ್ಲ, ಯಾವುದು? ಅದೇ ಆ ಗ್ರೀಕ್ ರಾಜ ಯಾರೋ? ಸಿಸಿಫಸ್. ಹಾ,
ನೆನ್ನೆ ಆಫೀಸಿಗೆ ಒಬ್ರು ಸ್ಪೀಕರ್ ಬಂದಿದ್ರು. ಅವ್ರು ಹೇಳ್ತಿದ್ರು ಸಿಸಿಫಸ್ ಬಗ್ಗೆ. ಏನಂತ? ಅದೇನೋ ನೆನಪಿಲ್ಲ. ಸಮ್ ಫಿಲಾಸಫಿಕಲ್ ನಾನ್ಸೆನ್ಸ್. ಸಿಸಿಫಸ್ ಅನ್ನೋ ಒಬ್ಬ ಗ್ರೀಕ್ ರಾಜಂದು ತುಂಬಾ ಇಂಟ್ರೆಸ್ಟಿಂಗ್ ಕತೆ. ಅಖಿಲ, ಅವನ್ ತನ್ನ ಬುದ್ಧಿನೆಲ್ಲ ಉಪಯೋಗಿಸಿ ಏನೇನೋ ಪಿತೂರಿ ಮಾಡಿ 3-4 ಬಾರಿ ಸಾವಿನ ಕೈಯಿಂದಾನೆ ತಪ್ಪಿಸ್ಕೊಳ್ತಾನೆ. ಅದಕ್ಕೆ ಅವನಿಗೆ ಬಹಳ ವಿಚಿತ್ರವಾದ ಶಿಕ್ಷೆ ಸಿಗುತ್ತೆ. ಒಂದ್ ದೊಡ್ಡ ಬಂಡೆನ ಬೆಟ್ಟದ ಮೇಲೆ ಉರುಳಿಸ್ಕೊಂಡು ಹೋಗಿ ಅಲ್ಲಿ ಅದನ್ನ ನಿಲ್ಲಿಸ್ಬೇಕು ಅಂತ. ಆದ್ರೆ ಸಿಸಿಫಸ್ ಎಷ್ಟೇ ಕಷ್ಟಪಟ್ರೂ ಸಹ ಆ ಬಂಡೆ ಮತ್ತೆ ಮತ್ತೆ ಕೆಳಕ್ಕೆ ಉರುಳ್ಕೊಂಡು ಬರ್ತಾನೆ ಇರುತ್ತೆ. ಮೇಲಕ್ಕೆ ಹೋಗೋದು, ಕೆಳಕ್ಕೆ ಉರುಳೋದು, ಪುನಃ ಮೇಲಕ್ಕೆ ಹೋಗೋದು. ಕೂದಲಿಗೆ ಬಿಯರ್ ಟ್ರೈ ಮಾಡಿದ್ಯಾ? ಸಕ್ಕದಾಗಿರುತ್ತೆ. ಗಬ್ಬಾಸ್ನೆ. ನೀನ್ ಫಸ್ಟ್ ಮುಟ್ ನೋಡಿ ಎಷ್ಟು ಸ್ಮೂತ್ ಆಗಿರುತ್ತೆ ಅಂತ. ವಾಸನೆ ಬರಲ್ಲ? ಹೇಳ್ದೆ ತಾನೆ. ಹಲೋ, ಎಲ್ಲರೂ ಇಲ್ಲಿ ಕೇಳಿ. ದೇರ್ ಇಸ್ ಅನೌನ್ಸ್ಮೆಂಟ್. ನಿನ್ನೆ ರಾತ್ರಿ ಬಾಂಬೆ ಕಪೂರ್ ಫೋನ್ ಮಾಡಿದ್ರು. ಓ, ಬಾಂಬೆ ಕಪೂರಾ? ಹೌದು, ಅವರೇ. ಎಸ್, ಐವ್ ಕನ್ವಿನ್ಸ್ಡ್ ಹಿಮ್ ಟು ಸೇವ್ ಅ ಸ್ಪಾಟ್ ಇನ್ ಹಿಸ್ ಬಸ್. ಆದರೆ ಮಾತಾದಲ್ಲ. ಬಸ್ ಹೊರಡೋದು ನಾಳೆ ರಾತ್ರಿ. ನಾವು ನಾಳೆ ಮಧ್ಯಾಹ್ನದೊಳಗೆ ದುಡ್ಡು ಕಟ್ಟಬೇಕು. 2 lakh rupees. ಎಸ್, 2 ಲಕ್ಷ. ನಾನು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಕೈಯಲ್ಲಾದರೆ ನೀವು ಕೊಡಿ. ಥಿಂಕ್ ವೈಸ್. ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋದು ಹಾ, ಇಲ್ಲೇ ನಿಲ್ಲಿಸಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೋದಾ? ನಾಟ್ ಅ ಗುಡ್ ಟೈಮ್. ನಾ ಹೋಗ್ಬೇಕು. ವಿದ್ಯಾ, ಕಾಫಿ ಕುಡ್ಕೋತಾ ಮಾತಾಡೋಣ. ನೋ. ವಿದ್ಯಾ ಪ್ಲೀಸ್. Hi. Can we meet? So, how was your day? ಆರಾಮಾಗಿತ್ತು. ಏನಾಯ್ತು ವಿದ್ಯಾ? ಯುವರ್ ಆರ್ಡರ್ ಮ್ಯಾಮ್? ಸ್ವಲ್ಪ ಟಿಶ್ಯೂಸ್ ತೊಗೊಂಬನ್ನಿ. ಓಕೆ ಸರ್.
ಆರ್ಡರ್ ಬೇಗ ಬರಲಿ. ವಿದ್ಯಾ, ಏನಾಯ್ತು? ಒಂದು ಟ್ರೂಪ್ ಇದೆ, ನಾಟ್ಯ ಏಕೆ ಅಂತ. ಆ ಟ್ರೂಪ್ ಸೇರಿಕೊಂಡ್ರೆ ಗ್ರೋತ್, ರೆಕಗ್ನಿಷನ್, ಆಪರ್ಚುನಿಟೀಸ್, ನನ್ನ ಕರಿಯರ್ಗೆ ಭಾಳ ಹೆಲ್ಪ್ ಆಗುತ್ತೆ. ನಾನು ಸೇರ್ಕೋಬೇಕು. ನಂಗೆ ದುಡ್ಡು ಬೇಕು, 2 lakh rupees. ನಂಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ ನಾನು. ಹುಚ್ಚಿಡಿದೆ ನಿಂಗೆ? ನಾಳೆ ನೀನು ಸರಿಗೆ ನೋಡ್ಕೋತಲ್ವಾ? ನಾನು ನನ್ನ ಕರಿಯರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇಲ್ಲೇ ಮಾಡ್ಕೊ ನಿನ್ನ ಕೆರಿಯರ್ನ. ಅಲ್ಲಿಗೇನಕ್ಕೆ ಹೋಗ್ಬೇಕು? ತುಂಬ ಫೇಮಸ್ ಟ್ರೂಪ್ ಅವ್ರದ್ದು, ಬಹಳ ಆಪರ್ಚುನಿಟೀಸ್ ಸಿಗುತ್ತೆ ಅವ್ರ ಜೊತೆ ಇದ್ರೆ. ನನ್ನ ಜೊತೆ ಇರೋದು ಡ್ಯಾನ್ಸ್ ಮಾಡಕ್ಕೆ ನೀನು ಅಲ್ಲಿ ತನಕ ಹೋಗ್ಬೇಕಾ? ಇಲ್ಲೇ ಮಾಡ್ಬೋದಲ್ಲ. ನಾನು ನೋಡ್ತೀನಿ. ಇದೆಯಲ್ವಾ ಸ್ಪಾಟು? ಕೊನೆಗೆ ರೀಚ್ ಆದ್ವಿ. ಲವ್, ಫೋನ್ ಬಿಡ ಲವ್, ಲೈಟ್ರ್ ಕೊಡು. ಸೇ ಹಲೋ ಟು ಮೈ ಫ್ರೆಂಡ್. ಸಣ್ಣ ಫ್ರೆಂಡ್ ಒಂದು ಹಲೋ ಹೇಳು. ಯಾವನ ಇವನು? ಒಳ್ಳೆ ಸೂಪಲ್ಲಿ ಬೋಂಡ ಇದ್ದಂಗಿದ್ದಾನೆ. ಅದೇ ಕಣ ಕೊಡು. ಹೌದಾ? ಹೊರಡ್ಲಾ? ನೋಡಿ, ಆರಾಮ್ ಕೂತಿದ್ಯಾ ತಾನೆ? ನೋಡಿಯಪ್ಪ, ನಿಧಾನ ಕೊಡ್ಸ. ಆಯ್ತು, ಬರ್ತೇನೆ ಬಸ್ಸು. ನಿಜವಾಗ್ಲೂ ಸೂಪರ್ ಬೋಂಡ ಇದ್ದಂಗೆ ಇದ್ದಾನೆ ಮಗ. ಆ ಕಾರ್ಪೊರೇಟ್ ಮಗಳು ಕಿಡ್ನಾಪ್ ಆಗಿದ್ದಲ್ಲ, ಆ ಹುಡುಗಿ ಕೈ ಸಿಕ್ಕಿದೆ ಅಂತ ಮಗ. ಆ ಹುಡುಗಿನೇ ಇನ್ನೂ ಸಿಕ್ಕಿಲ್ಲ. ಎಲ್ಲ ಕಡೆ ಬೇಜಾನ್ ಟೆನ್ಷನ್ ಆಗ್ಬಿಟ್ಟಿದೆ. ಆ ಕಡೆ ಮುಂದೂಡಿದೆ, ಈ ಕಡೆ ಗಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಸರಿ ಓಡಿಸು. ಉಗುರು ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಕಾರ್ಪೊರೇಟ್ ಯಾವುದೋ ಹಳೆ ಕಿರಿಕಿರಬೇಕು, ಒಂದು ಸೇಡ್ ತೀರಿಸ್ಕೊತಾ ಇರಬೇಕು. ಸರ್ ಹೊಸ ಕಾಚ ತಗೋಬೇಕು. ರಾತ್ರಿ ಎಲ್ಲ ಓಡಾಡ್ತೀರಿ ಕಣ್ಣೆ ನೋಡ್ಲಿಲ್ವಾ? ತಿರುಗಿಸೋ 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 ತಿರುಗಿಸೋ. ಹಾ ಬಾಗಲ್ ತೆಗಿ. ಬಂದೆ. ದ ಪೊಲೀಸ್ ಇಸ್ ಹಿಯರ್. ಹಾ, ಪೊಲೀಸಾ? ಬೇಗ ಬಾ. ನೀ ಹೋಗಿರ್, ನಾ ಬರ್ತೀನಿ. ನೋ, ಇವಾಗ್ಲೇ. ಏನಾಯ್ತಮ್ಮ? ಶೆಟ್ಟಿ ಅಂಕಲ್ ಮಗಳಿಲ್ವಾ? 3 ದಿನದಿಂದ ಕಾಣಿಸ್ತಾ ಇಲ್ವಂತೆ. ಶೀಸ್ ಮಿಸ್ಸಿಂಗ್. ಸರ್, ನನ್ನ ಮಗ ರಘು. ಹಲೋ. ಹಲೋ. ಊಟ ಆಯ್ತಾ? ಆಯಿತು. ನಿಮಗೆ ರಮ್ಯಾ ಮಿಸ್ಸಿಂಗ್ ಕೇಸ್ ಬಗ್ಗೆ ಗೊತ್ತಾ? ಹಾಂ, ಅಮ್ಮ ಹೇಳ್ತಿದ್ರು, ಶೆಟ್ಟಿ ಅಂಕಲ್ ಮಗಳು ಅಂತ.
ಆ ಕೇಸ್ ಬಗ್ಗೆ ನಿಮ್ಮ ಜೊತೆ ಸ್ವಲ್ಪ ಪ್ರೈವೇಟಲ್ಲಿ ಮಾತಾಡಬೇಕಿತ್ತು. ಅಫ್ಕೋರ್ಸ್, ವೈ ನಾಟ್, ಮಾತಾಡಿ. ನೀವಿಲ್ಲೇ ಇರಿ. ರಘು, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ರೂಮ್ ನೋಡ್ಬೋದಾ? ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ. ರಘು, ಮೊನ್ನೆ ನೀವು ಪಾರ್ಟಿಯಿಂದ ಬೇಗ ಹೊರಟ್ರಿ, ಯಾಕೆ? ಸರ್, ಪಾರ್ಟಿ ಅಂದರೆ ನಂಗೇನು ಇಷ್ಟ ಇಲ್ಲ. ಅಮ್ಮ ಫೋರ್ಸ್ ಮಾಡಿದ್ರು ನಾನು ಕಾರಣಕ್ಕೆ ಬಂದು ಹೋಗಿದ್ದಷ್ಟೇ. ಶ್ಯಾಮ್, ಕ್ಯಾಮ್ರಾ ಕೊಡಿಲಿ. ರಘು, ಐ ವಾಂಟ್ ಟು ಶೋ ಯು ಸಮಥಿಂಗ್. ಮೊನ್ನೆ ಪಾರ್ಟಿದು CCTV ಫುಟೇಜ್. ಪಾರ್ಟಿಯಿಂದ ಬೇಗ ಹೊರಟಿದ್ದು ನೀವಷ್ಟೇ ಅಲ್ಲ, ಇಲ್ಲಿ ನೋಡಿ. ಅಲ್ಲಿಂದ ಎಲ್ಲೋದ್ರಿ ನೀವು? ಅಲ್ಲಿಂದ ಅದೇ ಸೊ ಆ ಹುಡುಗಿ ಎಲ್ಲಿ? ನಮ್ಮಪ್ಪನ ಹತ್ರ ಮಾತಾಡ್ಬೇಕು ಸರ್ ನಾನು. ನಮ್ಮಪ್ಪನ ಕರೀರಿ, ನಮ್ಮಪ್ಪನ ಕರೀರಿ. ರಘು, ರಘು, ಹಲೋ. ಹಲೋ ಅಣ್ಣ. ಹೌದು. ಹಾಂ, ಇಲ್ಲೇ ಇದ್ದಾರೆ. ಸರಿ, ಇಲ್ಲೇ ಇಟ್ಕೊಂಡಿರ್ತೀನಿ. ಓಕೆ, ಸರಿ, ಬಾಯ್. ಏನ್ರೋ ನೀವು? ಅಣ್ಣ, PP ಅಣ್ಣ, ಜಾಯಿಂಟ್. ಲೋ, ಅನ್ಸ್ಕೊಡು. ರವಿ ಏನಂದ? ಬರ್ತಿದ್ದಾನೆ. ಇನ್ನೊಂದು ಅವರಲ್ಲಿ ಇಲ್ಲಿರ್ತಾನೆ. బ్రాహ్మణుడు మెట్టు భూమి ఒకటే, చండాలు కుందేటి సరి భూమి ఒకటే, సరి భూమి ఒకటే, సరి భూమి ఒకటే, సరి భూమి ఒకటే. ನಂಗೆ ಮೊದಲೇ ತಲೆ ಕೆಟ್ಟಿದೆ ಕಣ್ರೋ. ಪೊಲೀಸರು ನನ್ನ ಬ್ಯಾಗ್ ಸೀಸ್ ಮಾಡಿದ್ರಲ್ಲ, ಅದನ್ನು ರಿಪೋರ್ಟ್ ಮಾಡ್ದಲೆ ಚಂದ್ರು ಹುಡುಗರಿಗೆ ಮಾರಿದ್ದಾರೆ. ಶಂಕರಿ ಬಾರ್ ಎಲ್ಲಿದೆ ಗೊತ್ತಾ? ಹ್ಞೂ ಅಣ್ಣ, ನಂಗೆ ಗೊತ್ತಣ್ಣ. ಬ್ಯಾಗ್ಗಳಿಗೆ ಅಲ್ಲೇವೆ.
ಚಂದ್ರು ಹುಡುಗರು ಸಂಜೆ ಬಂದು ಬ್ಯಾಗ್ನ ತೊಗೊಂಡು ಹೋಗ್ತಾರೆ. ಸಂಜೆ ಎಷ್ಟೊತ್ತಿಗೆ? ಸಂಜೆ, ಅದಷ್ಟೇ ಗೊತ್ತಿರೋದು. ಸಾಯಂಕಾಲ 8:30 ಗಂಟೆ ತನಕ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನಗೆ ನನ್ನ ಬ್ಯಾಗ್ ಬೇಕು. ಏಯ್, ನಮ್ ಯಾತ್ರೆ ಫಿಕ್ಸ್ ಆಯ್ತು. ಊರೇ ವಾರ ಇರೋದು ಕಣೆ. ಹೌದು, ಪ್ಯಾಕಿಂಗು ಶುರು ಮಾಡಿದ್ದೀವಿ. ಹ್ಞೂ ಕಣೆ. ಹಾ ಶಕು, ಕೊನೆಗೂ ನಮ್ಮ ಆಸೆ ಈಡೇರ್ತು. ಶಾಪಿಂಗ್ ಲಿಸ್ಟಾ? ಅಯ್ಯೋ, ಅದನ್ನ ನಾನು ಮರಿತೀನಾ? ನಿನ್ಗೇನ್ ಬೇಕು ಹೇಳು? ನಾನೊಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ಬರ್ತೀನಿ. ಏನಜ್ಜಿ ಇಷ್ಟೊಂದು ಹೆದರ್ಸ್ಬಿಟ್ರಿ? ಬನ್ನಿ ಸರ್, ಕೂತ್ಕೊಳ್ಳಿ. ಸರ್, ಸಿಟಿ ಕಡೆ ಏನಾರು ಹೋಗ್ತಾ ಇರಾ? ಹೌದು ಸರ್, ನಾನು ಗಾಡಿ ಕೆಟ್ಟೋಗಿದೆ, ಅರ್ಜೆಂಟಾಗಿ ಡ್ರಾಪ್ ಮಾಡ್ತೀರಾ? ಸ್ವಲ್ಪ ಕೆಲಸ ಇದೆ. ಬೇಕಿದ್ರೆ ಪೇ ಮಾಡ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಬೇಡ ಬೇಡ, ಒಂದು ನಿಮಿಷ ಚಾಯ್ ಕುಡಿದ್ಬಿಟ್ಟು ಹೋಗೋಣ. ಆಯಿತು ಸರ್, ಆಯ್ತು. ಹಲೋ. ಇಲ್ಲಪ್ಪ, ಏನೂ ಆಗಿಲ್ಲ. ನಾನು ಸ್ವಲ್ಪ ಆಚೆ ಹೋಗಬೇಕು, ಬರೋಕ್ಕಾಗುತ್ತಾ? ಇಲ್ಲ ಇವಾಗಲ್ಲ, ಒಂದು 4 ಗಂಟೆ ಅಷ್ಟರಲ್ಲಿ. ಸರಿ.
सलीम भाई, सलीम भाई. आओ हरि भाई, क्या है, कैसे हो? ನಾನು ಚೆನ್ನಾಗಿದ್ದೀನಿ, ನೀವು? ಸಿಕ್ಕಾಪಟ್ಟೆ ಗ್ಯಾಸ್ ಆಗಿದೆ. ಬೋಲು, ಏನಾಯ್ತು? ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಬೇಕಿತ್ತು. ಬಾಸ್ ಒಂದು ಬೀರ್ ಕೊಡಿ. ಥ್ಯಾಂಕ್ ಯು ಬಾಸ್. ಹಲೋ ಮಚ್ಚ, ಎಲ್ಲಿದೆಯಾ? ಸರಿ, ಬರ್ತಿದ್ದೀನಿ. ಹಾಂ. ಓಯ್, ಸಲೀಮ್ ಗಾಡಿ ಕೊಟ್ಬಿಟ್ನಾ? ಚೆನ್ನಾಗಿ ಮಡ್ಗವನೆ ಗಾಡಿ, ಒಳ್ಳೆ ಡಿಸ್ಕೋ ಥರ ಮಡ್ಗವನೆ, ಜಿಲಿಬಿಲಿ ಜಿಂಚಾಕ್. ಬಾರಿ ಹೋಗಿದ್ಯಾ? ಹೋಗಿದ್ದೆ. ಅಲ್ಲೇನು ಸೆಕ್ಯೂರಿಟಿ ಇಲ್ಲ. ಫಸ್ಟ್ ನಮ್ಮ ಮನೆಗೆ ಹೋಗೋಣ, ಸಾಮಾನುಗಳನ್ನ ಎತ್ತಾಕೊಳ್ಳೋಣ, ಇರೋ ಕೆಲಸನ ಮುಗಿಸ್ಕೊಂಡು ಸೈಲೆಂಟಾಗಿ ಬಂದ್ಬಿಡೋಣ ಅಷ್ಟೇ. Yes, sir. Yes. No problem, sir. I'll hold. Yes. Sure. Take your time, sir. Yes, sir. No problem. Tell me, sir. Yes. Okay. Thank you so much, sir. Thank you so much. Sir. Yes. Sorry, sir. What was that? Super. Sure. No problem, sir. No problem. Thank you very much once again, sir. Thank you very much. ಕಂಗ್ರಾಟ್ಸ್ ಕಣೆ. 10:30 ಬಸ್ಸು. ರೆಡಿನಾ? ಸೂಪರ್. ಆಕಾಶ ಭೂಮಿಯೊಂದು ಒಂದಾಗ ಆಗಿದೆ. ಮಚ್ಚ, ಜಾಯಿಂಟ್ ಅನ್ಸ. ಎಲ್ಲಿದೆ ಜಾಯಿಂಟು? ಅಲ್ಲೇ ಇದೆ ನೋಡ. ಓಹೋ, ಫುಲ್ ಅರೇಂಜ್ಮೆಂಟಾ? ಎರಡು ಗನ್ ಇದೆ, 4 ಬುಲೆಟ್ ಇದೆ. ಕೆಲಸ ಮುಗಿಸ್ಬಿಡೋಣ. ಎಲ್ಲ ಕರೆಕ್ಟ್ ಇದೆ ತಾನೆ? ನೋಡ್ದೆ. ಪಾರಲ್ ಮಗ, ಇಲ್ಲೇ ಮುಂದೆ ಇರೋದು. ಹಲೋ ಅಂಕಲ್.
ಓ ಏನಮ್ಮ ಪೂಜಾ ನೀನಿಲ್ಲೇ ಎಲ್ಲಿ ವಿದ್ಯಾ? ಅದು ವಿದ್ಯೆಗೆ ಮುಂಬೈಲ್ ಒಂದು ಟ್ರೂಪಲ್ಲಿ ಕೆಲಸ ಸಿಕ್ಕಿದೆ. ಹೌದಾ? ರಾತ್ರಿನೇ ಹೊರಡ್ತಿದ್ದಾಳು. ಅಯ್ಯೋ ಹೌದೇನಮ್ಮ? ಹ್ಮ್. ಯಾವಾಗ ಫಿಕ್ಸ್ ಆಯ್ತು ಪ್ರೋಗ್ರಾಮು? ನಮ್ಗೂನು ಗೊತ್ತಿರ್ಲಿಲ್ಲ, ಇವಾಗ ತಾನೇ ಫಿಕ್ಸ್ ಆಗಿದ್ದು. ಹಾ, ಮತ್ತೆ ಅವ್ಳ್ ಟಿಮ್ಮಿ? ಬರೋವರ್ಗೂ ನಾನೇ ನೋಡ್ಕೋತೀನಿ. ಓ ಟಿಮ್ಮಿ ಟಿಮ್ಮಿ. ಹಾಂ ನಿಲ್ಸು. ಹರಿ ಹುಷಾರು. ನೋಡಿ ಇದೇ ಬಾರು, ಸೈಲೆಂಟಾಗಿ ಹೋಗಿ ಬ್ಯಾಗ್ ಎತ್ತಾಕೊಂಡು ಬಂದ್ಬಿಡೋಣ. ದಮ್ ಕೊಡು. ಮಚ್ಚ ನಮ್ದೇ ಕಣೋ ಬ್ಯಾಗು. ಲೋ ಎಲ್ಲೋದ್ರೋ? ಅದಕ್ಕೇನೆ ಹೇಳಿದೆ ಸ್ಪೀಡಾಗಿ ಓಡಿಸು ಅಂತ. ನೀನು ನೋಡಿದ್ರೆ ಒಳ್ಳೆ ಎತ್ತಿನ ಗಾಡಿ ರೇಂಜ್ ಓಡಿಸ್ತಾ ಇದೆಯಾ. ಎಲ್ಲೋದ್ರು ಇನ್ನು ಮಕ್ಕಳು. ಮಗ ಅಲ್ಲೇ ಇದಾರೆ ನೋಡು. ಮಗ ಇದೇ ಸ್ಪೀಡ್ ಮೇಂಟೈನ್ ಮಾಡು. ಲೇ ಬಾರಲೇ. ಟಿಮ್ಮಿ ಟಿಮ್ಮಿ ಸತ್ವಿ ಮಚ್ಚ, ನಾವು ಸತ್ವಿ ಖಂಡಿತ. ನಮ್ಗೆ ಯಾರು ಗೊತ್ತು ಮುಚ್ಕೊಂಡಿರಲ್ಲ. ಆ ನನ್ನ ಮಕ್ಕಳು ಅವಾಗ್ಲಿಂದ ಹೋಗ್ತಾನೆ ಇದಾರೆ. ಎಲ್ಲಿ ಹೋಗ್ತಾ ಇದ್ರೆ ಒಂದು ಹೊರ್ತಾ ಇತ್ತಲ್ಲ. ಆ ರವಿ ನಮ್ಮನ್ನು ಸಾಯಿಸ್ಬಿಡ್ತಾನ ಅಷ್ಟೇ. ಎರಡು ಗನ್ ಇದೆ, 4 ಬುಲೆಟ್ ಇದೆ. ಏನು ಯೋಚನೆ ಮಾಡಬೇಡ. ಕುತ್ಕೊಳ್ರೆ, ಮುಂದೆ ಹೋಗೋಣ. ಮಗ ಲೆಫ್ಟ್ ತಗೋಣ. ಇಲ್ಲಿ ಟ್ರಾಫಿಕ್ ಇರಲ್ಲ. ಇಲ್ಲ 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 ಲೆಫ್ಟ್ ತಗೋ. ನೋಡಿಯಲೇ ನಿಲ್ಸಲೇ, ನಿಲ್ಸೋ. ಆಗಿಂದ ಹೋಗ್ತಾನ ಜೋರ ಆನ್ ಮಾಡಿಯೋ. ಗುಗ್ಗುಲ ಮಗನ ನಿಲ್ಸಲೇ. ನಿಲ್ಸೋ. ಹೀರೋ, ಅವ್ನ ಹೆಂಡತಿ ಆರೋಗ್ಯ ಕೇಳ್ಕೊಂಡ್ಬರ್ತೀನಿ ಇರು. ಸುಜಯ್ ಸುಜಯ್
ಸುಜಯ್ ಸುಜಯ್ ಸುಜಯ್ ಸುಜಯ್ ಸುಜಯ್ ಹಲೋ ಹಾಂ ಅಪ್ಪ ಇಲ್ಲೇನೊಂದು ಅರ್ಧ ಗಂಟೆಗೆ ಬಂದ್ಬಿಡ್ತೇನೆ. ಇಲ್ಲಪ್ಪ ಐ ಆಮ್ ಫೈನ್ ಆಲ್ ಓಕೆ. ಹಾಂ ಬರ್ತೀನಿ. ಒಂದು ಸಿಗರೇಟ್ ಕೊಡಿ. ಅರೆ ಬ್ರೋ ಏನಿಲ್ಲಿ? ಏ ಹಾಯ್, ಏನಿಲ್ಲ, ಇಲ್ಲೇ ಕೆಲಸ ಆಯ್ತು ಬಂದಿದ್ದೆ. ಹೌದಾ? ಏನು ಇಷ್ಟು ಟೆನ್ಷನಲ್ಲಿ ಇದೆಯಾ? ಇಲ್ಲಲ್ಲ, ತುಂಬಾ ಟೆನ್ಷನ್ ಕಾಣ್ತಾ ಇದೆಯಾ? ಎಲ್ಲೇ ನಿಮ್ಮ ಫ್ರೆಂಡ್ ಸುಜಯ್? ಅವನು ಇಲ್ಲೇ ಇದ್ದಾನೆ, ಅದು ಕೆಲಸದ ಮೇಲೆ ಬಂದಿದ್ದಾನೆ. ಹೌದಾ? ತುಂಬಾ ಕಾಣ್ತಾನೆ ಇಲ್ಲ ಅವನು. ಓಕೆ ಬಾಯ್, ನಂಗೆ ಕೆಲಸ ಇದೆ, ಬಾಯ್. ಹಲೋ ಭಯ್ಯ, ಈಗ ತಾನೇ ಹೋಗ್ತಾ ಇದ್ದಾನೆ ಇಲ್ಲೇ? ಹೌದಾ? ಆಯ್ತು. ಹರಿ ಬ್ರೋ ನೋಡಿ, ಹೋಣ ಇಷ್ಟೊಂದು ದಿನ ಆಯ್ತು.
ಎಕ್ಸ್ಕ್ಯೂಸ್ ಮೀ. ಯಾ ಹಾಯ್. ಏನಿಲ್ಲ, ಒಂದು ಸ್ವಲ್ಪ ಹೆಲ್ಪ್ ಬೇಕಿತ್ತು. ಡೋರ್ ಕೆಟ್ಟೋಗಿದೆ, ಲಗೇಜ್ ಇಳ್ಸೋಕ್ಕಾಗ್ತಿಲ್ಲ. ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಹೇ, ತುಂಬ ಯೋಚನೆ ಮಾಡಬೇಡಿ, ನಮ್ಮನೇನೋ ಎದುರುಗಡೆನೇ ಇರೋದು. ಪ್ಲೀಸ್. ಓಕೆ. ಹಾಂ, ಅಲ್ಲಿ ಬ್ಯಾಗ್ ಇದೆ ನೋಡಿ. ಬ್ಯಾಗ್ ನಾನು ಸ್ವಲ್ಪ ಸೈಡ್ಗೆ ಹೇಳ್ಕೊಡೋಕ್ಕಾಗತ್ತೆ? ಓಕೆ. ಬಸ್ಸಿಗೆ ಟೈಮ್ ಆಯಿತು, ಹೊರಡನ್ವಾ? ನೀನೇನು ಯೋಚನೆ ಮಾಡ್ಬಿಡಮ್ಮ, ನಾವು ಟಿಮ್ಮಿ ಹುಡುಕ್ತೀವಿ, ನೀನು ನಿರಾಳವಾಗಿ ಹೋಗ್ಬಾ.
ತಿಮ್ಮಿ ಏಯ್ ಹೆದರ್ಕೋಬೇಡಿ. ವಿದ್ಯೆಯಲ್ಲಿ ಬಾ ಹೋಗೋಣ. ಎರಡು ಘಟನೆಗಳು ಒಂದಾದ್ಮೇಲೆ ಇನ್ನೊಂದು ನಡೆದಾಗ ಎರಡನೇ ಘಟನೆಗೆ ಮೊದಲೇದೇ ಕಾರಣ ಅಂತ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಂದು ಪ್ರಾಣಿಗೂ ಇರುವಂಥ ಇನ್ಸ್ಟಿಂಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್. ಆದರೆ ಯಾವುದೇ ತಾರ್ಕಿಕ ಕಾರಣಗಳಿಲ್ಲದ ಘಟನೆಗಳು ಎದುರಾದಾಗ ಮನುಷ್ಯ ಬೇರೆ ಎಲ್ಲ ಪ್ರಾಣಿಗಳಿಗಿಂತಲೂ ವಿಭಿನ್ನವಾಗಿ ರೆಸ್ಪಾಂಡ್ ಮಾಡ್ತಾನೆ. ಅರ್ಥವಿಲ್ಲದ ಕಡೆ ಅರ್ಥ ಹುಡ್ಕಕ್ಕೆ ಹೋಗ್ತಾನೆ. ಅವತ್ತು ರಾತ್ರಿ ಆ ಗಂಡಸು ನನ್ನ ಕಿವಿ ಹತ್ರಕ್ಕೆ ಬಂದು ಉಸಿರು ಬಿಟ್ಟು ಶ್ ಅಂತ ಹೇಳಿದಾಗ ನಾನು ಕೈಕಾಲು ಬಿದ್ದೋದಂಗೆ ಯಾಕೆ ಮಲಗಿದ್ದೆ? ಬೇಡವಾದ ಘಟನೆಗಳಿಂದ ಬೇಕುಗಳು ಹುಟ್ಟಿದ್ರೆ ಉಸಿರದು ಮರೆಯಾಯ್ತು ಪಡಕೊಂಡು ಸಾವ ಬಾಳಿಕೆ ಕಾಪಾಡದೆ ಹೋಯ್ತು ಅಳದಿದ್ದರು
ಕ್ಷಣ